ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 6 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪ ಕೇಳೋಕೆ ಸಿಗ್ತಾ ಇರುವ ಟೀಚರ್ ಮಹಿಳೆ ಆಕೆಯನ್ನು ಒಳಗೊಂಡಂತೆ 6 ಮಂದಿಯ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮಂಗಳೂರಿನ ಕಾವೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳೆ ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆಧಾರದ ಮೇಲೆ ದೂರು ದಾಖಲಾಗಿರೋದು. ಮುಮ್ತಾಜ್ ಅಲಿ ಅವರ ಸಹೋದರ ಹೈದರ್ ದೂರನ್ನ ನೀಡಿರುವ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2024ರ ಜುಲೈನಿಂದ ಈವರೆಗೆ 50 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. 25 ಲಕ್ಷ ಹಣವನ್ನು ಚೆಕ್ ಮೂಲಕ ಕೂಡ ಮಹಿಳೆ ಪಡೆದಿದ್ದಾರೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಆಗಿದೆ. ಮಹಿಳೆ ರೆಹಮತ್, ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಾಫಾ, ಶೋಯೇಬ್ ಹಾಗೂ ಸಿರಾಜ್ ಈ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 6 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪ ಕೇಳೋಕೆ ಸಿಗ್ತಾ ಇರುವ ಟೀಚರ್ ಮಹಿಳೆ ಆಕೆಯನ್ನು ಒಳಗೊಂಡಂತೆ 6 ಮಂದಿಯ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮಂಗಳೂರಿನ ಕಾವೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳೆ ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆಧಾರದ ಮೇಲೆ ದೂರು ದಾಖಲಾಗಿರೋದು. ಮುಮ್ತಾಜ್ ಅಲಿ ಅವರ ಸಹೋದರ ಹೈದರ್ ದೂರನ್ನ ನೀಡಿರುವ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2024ರ ಜುಲೈನಿಂದ ಈವರೆಗೆ 50 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. 25 ಲಕ್ಷ ಹಣವನ್ನು ಚೆಕ್ ಮೂಲಕ ಕೂಡ ಮಹಿಳೆ ಪಡೆದಿದ್ದಾರೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಆಗಿದೆ. ಮಹಿಳೆ ರೆಹಮತ್, ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಾಫಾ, ಶೋಯೇಬ್ ಹಾಗೂ ಸಿರಾಜ್ ಈ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಗಳೂರಿನಲ್ಲಿ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮ್ಮದೇ ಶಾಲೆಯ ವಿದ್ಯಾಸಂಸ್ಥೆಯ ಟೀಚರ್ ಕಾರಣವಾದ್ರ ಅವರ ಟಾರ್ಚರ್ನಿಂದಲೇ ನಾಪತ್ತೆಯಾಗುವ ನಿರ್ಧಾರಕ್ಕೆ ಬಂದ್ರ ಮುಮ್ತಾಜ್ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಂಗಳೂರಿನ ಮುಮ್ತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣ, ತನ್ನದೇ ಸ್ಕೂಲ್ ಟೀಚರ್ ಟಾರ್ಚರ್ಗೆ ಬೇಸತ್ತಿದ್ರ ಮುಮ್ತಾಜ್ ಅನ್ನೋ ಅನುಮಾನ, ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾದ್ರ ಅಂತ ನಿರ್ಧಾರಕ್ಕೆ ಬಂದ್ರ ಅನ್ನೋ ಅನುಮಾನ. ಇವರೇ ಪರ್ಸನಲ್ ಆಗಿ ಎಲ್ಲ ಜನರನ್ನು ಇದು ಮಾಡಿಸ್ಕೊಂಡು ಮಾಡಿಸುವಂಥ ಒಂದು ವ್ಯವಸ್ಥೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಮತ್ತು ಮಸೀದಿಯ ಈ ಭಾಗದಲ್ಲಿ ಪ್ರತಿಷ್ಠಿತ ಅನೇಕ ಮಸೀದಿಗಳ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಇರುವಂಥ ಒಂದು ವ್ಯಕ್ತಿ ಸಮಾಜದಲ್ಲಿ ಎಲ್ಲರೊಂದಿಗೂ ಅದು ಯಾವ ರೀತಿಯಲ್ಲಿನೂ ಒಂದು ಸಾಮಾಜಿಕ ಮತ್ತು ಬರೇ ಒಂದು ಇತರ ಸಮುದಾಯದೊಂದಿಗೆ ಅತ್ಯುತ್ತಮವಾದ ಒಂದು ಬಾಂಧವ್ಯವನ್ನು ಇದು ಮಾಡಿಸ್ಕೊಂಡು ಒಂದು ಸೌಹಾರ್ದತೆಯನ್ನು ಮೆರೆಸುವಂಥ ಒಂದು ವ್ಯಕ್ತಿಯಾಗಿದ್ದರು. ಅವರ ಕಣ್ಮರೆ ಇವತ್ತು ಅವರು ಯಾವ ರೀತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನಮಗೆ ನಂಬಲಿಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದ ಭಗವಂತ ಅವರ ಈ ಮರಣ ಈಗ 27 ಗಂಟೆ ಆಗಿದೆ, ಮೇಲೆ ಬರಬೇಕಿತ್ತು 24 ಗಂಟೆ, ಇದುವರೆಗೆ ಬಂದಿಲ್ಲ. ಆದಷ್ಟು ಬೇಗ ಮರಣ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವೆಲ್ಲ ಮಾಡಬೇಕು, ನೀವು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ಅಲ್ಲಿ ನೇವಿಯವರು ಇದ್ದಾರೆ, ಅವರನ್ನು ಕೂಡ ಕರೆಸ್ಕೊಳ್ಳಿಕ್ಕೆ ನಾನು ವೈದ್ಯ ಅವರಿಗೆ, ಅಲ್ಲಿ ಮಂತ್ರಿಗಳಾದ ವೈದ್ಯರವರಿಗೆ, ಆಮೇಲೆ ನಮ್ಮ ಸಹೋದರ ಕುಮಾರಸ್ವಾಮಿ ಅವರಿಗೆ ಮೂಲಕ ಮತ್ತು ರಮೇಶ್ ಚಿನಿತಲರ್ ಅವರು ಫೋನ್ ಮಾಡಿದರು, ನಮ್ಮ ದಿನೇಶ್ ಗೌಡ್ರವರು ಇಲ್ಲಿಗೆ ಫೋನ್ ಮಾಡಿದ್ರು. ಎಲ್ಲರೂ DC ಅವರು ಇಲ್ಲಿ ನಮಗೆ ಇಲ್ಲಿಯ ವ್ಯವಸ್ಥೆಗಳಲ್ಲಿ ಪೂರ ಸಹಕಾರ ನೀಡ್ತಾರೆ. ಪೊಲೀಸ್ ವ್ಯವಸ್ಥೆ, ಜಿಲ್ಲಾಡಳಿತ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇದೆ. ಅವರು ಆದಷ್ಟು ಬೇಗ ಅವರ ಬಾಡಿ ಸಿಕ್ಕಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ನೀವೆಲ್ಲರೂ ಮಾಡೋಣ. ದೇವರು ಇವತ್ತು ಪೊಲೀಸರು ನಿಷ್ಪಕ್ಷಪಾತ ಒಂದು ತನಿಖೆಯನ್ನು ಮಾಡಿ ಯಾರು ಎಸ್ಕೇಪ್ಸೌಂಡ್ ಆಗಿದ್ದಾರೆ ಇದನ್ನು ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ ಅವರನ್ನು ಮಾಡಿಕೊಂಡು ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ. ಮಂಗಳೂರಿನಲ್ಲಿ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮ್ಮದೇ ಶಾಲೆಯ ವಿದ್ಯಾಸಂಸ್ಥೆಯ ಟೀಚರ್ ಕಾರಣವಾದ್ರ ಅವರ ಟಾರ್ಚರ್ನಿಂದಲೇ ನಾಪತ್ತೆಯಾಗುವ ನಿರ್ಧಾರಕ್ಕೆ ಬಂದ್ರ ಮುಮ್ತಾಜ್ ಅನ್ನೋ ಅನುಮಾನ ಕಾಡ್ತಾ ಇದೆ.
ಮಂಗಳೂರಿನ ಮಮತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣ. ತನ್ನದೇ ಸ್ಕೂಲ್ ಟೀಚರ್ ಟಾರ್ಚರ್ಗೆ ಬೇಸತ್ತಿದ್ರ ಮಮತಾಜ್ ಅನ್ನೋ ಅನುಮಾನ. ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾದ್ರ ಅಂತ ನಿರ್ಧಾರಕ್ಕೆ ಬಂದ್ರ ಅನ್ನೋ ಅನುಮಾನ. ಇವರೇ ಪರ್ಸನಲ್ ಆಗಿ ಎಲ್ಲ ಜನರೊಂದಿಗೆ ಇದು ಮಾಡಿಸ್ಕೊಂಡು ಮಾಡಿಸುವಂಥ ಒಂದು ವ್ಯವಸ್ಥೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಮತ್ತು ಮಸೀದಿಯ ಈ ಭಾಗದಲ್ಲಿ ಪ್ರತಿಷ್ಠಿತ ಅನೇಕ ಮಸೀದಿಗಳ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಇರುವಂಥ ಒಂದು ವ್ಯಕ್ತಿ ಸಮಾಜದಲ್ಲಿ ಎಲ್ಲರೊಂದಿಗೂ ಅದು ಯಾವ ರೀತಿಯಲ್ಲಿನೂ ಒಂದು ಸಾಮಾಜಿಕ ಮತ್ತು ಬರೇ ಒಂದು ಇತರ ಸಮುದಾಯದೊಂದಿಗೆ ಅತ್ಯುತ್ತಮವಾದ ಒಂದು ಬಾಂಧವ್ಯವನ್ನು ಇದು ಮಾಡಿಸಿಕೊಂಡು ಒಂದು ಸೌಹಾರ್ದತೆಯನ್ನು ಮೆರೆಸುವಂಥ ಒಂದು ವ್ಯಕ್ತಿಯಾಗಿದ್ದರು. ಅವರ ಕಣ್ಮರೆ ಇವತ್ತು ಅವರು ಯಾವ ರೀತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನಮಗೆ ನಂಬಲಿಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದ ಭಗವಂತ ಅವರ ಈ ಮರಣ ಈಗ 27 ಗಂಟೆ ಆಗಿದೆ, ಮೇಲೆ ಬರಬೇಕಿತ್ತು 24 ಗಂಟೆ, ಇದುವರೆಗೆ ಬಂದಿಲ್ಲ. ಆದಷ್ಟು ಬೇಗ ಮರಣ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವೆಲ್ಲ ಮಾಡಬೇಕು, ನೀವು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ದುರಂತ ಆಯಿತು, ಅಲ್ಲಿ ನೇವಿಯವರು ಇದ್ದಾರೆ, ಅವರನ್ನು ಕೂಡ ಕರೆಸ್ಕೊಳ್ಳಿಕ್ಕೆ ನಾನು ವೈದ್ಯ ಅವರಿಗೆ, ಅಲ್ಲಿ ಮಂತ್ರಿಗಳಾದ ವೈದ್ಯರವರಿಗೆ, ಆಮೇಲೆ ನಮ್ಮ ಸಹೋದರ ಕುಮಾರಸ್ವಾಮಿ ಅವರಿಗೆ ಮೂಲಕ ಮತ್ತು ರಮೇಶ್ ಚೆನ್ನಿತ್ತಲರವರು ಫೋನ್ ಮಾಡಿದರು, ನಮ್ಮ ದಿನೇಶ್ ಗೌಡ್ರವರು ಇಲ್ಲಿ ಫೋನ್ ಮಾಡಿದ್ರು. ಎಲ್ಲರೂ DC ಅವರು ಇಲ್ಲಿ ನಮಗೆ ಇಲ್ಲಿಯ ವ್ಯವಸ್ಥೆಗಳಲ್ಲಿ ಪೂರ ಸಹಕಾರ ನೀಡ್ತಾರೆ. ಪೊಲೀಸ್ ವ್ಯವಸ್ಥೆ, ಜಿಲ್ಲಾಡಳಿತ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇದೆ. ಅವರು ಆದಷ್ಟು ಬೇಗ ಅವರ ಬಾಡಿ ಸಿಕ್ಕಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ನೀವೆಲ್ಲರೂ ಮಾಡೋಣ. ದೇವರು ಇವತ್ತು ಪೊಲೀಸರು ನಿಷ್ಪಕ್ಷಪಾತ ಒಂದು ತನಿಖೆಯನ್ನು ಮಾಡಿ ಯಾರು ಎಸ್ಕೇಪ್ಸೌಂಡ್ ಆಗಿದ್ದಾರೆ ಇದನ್ನು ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ ಅವರನ್ನು ಮಾಡಿಕೊಂಡು ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.